ಆದ್ಮೇಲೆ ನಮಸ್ಕಾರ. ನಾವು ಕ್ಯಾಂಪ್ ಮಾಡ್ತಾ ಇರ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಷಯ ಕೊಟ್ಟಿದ್ದೇವೆ. ಏನ್ ಗೊತ್ತಾ? ಕ್ಯಾಂಪ್ನಲ್ಲಿ ಭಾಗವಹಿಸುವಿಕೆಯು ದೊಡ್ಡ ಸಾಧನೆಗೆ ಪ್ರೇರೇಪಣೆಯನ್ನ ನೀಡುತ್ತದೆ. ನಾನು 3 ಡೇಸ್ ಕ್ಯಾಂಪ್ ವಿಶೇಷವಾಗಿ 2-3 ವರ್ಷಗಳಿಂದ 5 ವರ್ಕ್ಶಾಪ್ ಮಾಡಿದ್ದೇನೆ. ಇದು 6ನೇ ವರ್ಕ್ಶಾಪ್. ಸೆಪ್ಟೆಂಬರ್ 13, 14, 15 ನಡೀತಾ ಇದೆ. ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ದೇವನಹಳ್ಳಿ ಬಳಿ ಇರುವಂತಹ ಒಂದು ಸುಂದರವಾದ ತಾಣದಲ್ಲಿ ನಡೀತಾ ಇದೆ. ಫಸ್ಟ್ ಆಫ್ ಆಲ್, ಒಂದು ಉತ್ತಮ ಜಾಗಕ್ಕೆ ಬಂದ್ರೇನೆ ಅಲ್ಲಿ ಸುಮಾರು ಟ್ರಾನ್ಸ್ಫರ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಜೊತೆಗೆ ಅಲ್ಲಿ ಬಂದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗುತ್ತೆ. ಅದು ನನ್ನಂಥವ್ರ ಜೊತೆ ಇದ್ರೆ ಇನ್ನೊಂಚೂರು ಜಾಸ್ತಿ ಸಹಾಯ ಆಗತ್ತೆ. ಜೊತೆಗೆ ನಮ್ಮ ಸ್ನೇಹಿತರು ಅವರು ಇವರು ಯಾರು ಹತ್ರದವ್ರಿಗೆ ಬಂದು ಕೂಡ ಅವರು ಕೂಡ ಮಾತಾಡ್ತಾರೆ. ಅದು ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಪಾರ್ಟಿಸಿಪೆಂಟ್ಸ್ ನಡುವೆನೇ ಒಂದು ರೀತಿಯ ಸಣ್ಣ ಕಾಂಪಿಟೇಷನ್ನು ಅಥವಾ ಅವ್ರಿಗಿನ್ನ ನಾನು ಚೆನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಫೀಲ್ ಗುಡ್ ಫ್ಯಾಕ್ಟರು ಇನ್ನೊಂದು ಸ್ವಲ್ಪ ಸಹಾಯ ಮಾಡುತ್ತೆ. ಜೊತೆಗೆ 3 ದಿನ ಕುಂತ್ರೆ ನಿಂತ್ರೆ ಭಾಷಣ ಕೌಶಲ್ಯ, ಕಮ್ಯುನಿಕೇಷನ್ ಸ್ಕಿಲ್ ಅಂತ ನಾವು ಇರೋದ್ರಿಂದ ಯಾರು ಭಾಗವಹಿಸ್ತಾರೆ ಅವ್ರಿಗೆ ಡೆಫಿನೆಟ್ ಆಗಿ 100% ಪ್ರಾಫಿಟ್ ಆಗಿದೆ. ಈ ಕ್ಯಾಂಪಲ್ಲೂ ಆಗುತ್ತೆ, ಮುಂದೆಯೂ ಆಗುತ್ತೆ. ಒಂದೇ ವ್ಯತ್ಯಾಸ ಅಂದರೆ ಈಗ ರಿಯಾಯಿತಿ ದರದಲ್ಲಿ ಮಾಡ್ತಾ ಇದ್ದೇವೆ, ಮುಂದೆ ಹೈಲಿ ಪ್ರೈಸ್ಡ್ ನಾವು ಈ ಒಂದು ಪ್ರಾಜೆಕ್ಟ್ನ ಮಾಡ್ತಾ ಇದ್ದೇವೆ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ಇದು ಒಂದು ಏನಾದರೂ ನೀವು ಅಟೆಂಡ್ ಮಾಡಬೇಕಂದ್ರೆ ಓನ್ಲಿ ಫ್ಯೂ ಸೀಟ್ಸ್ ಆರ್ ಲೆಫ್ಟ್. ಯು ಕ್ಯಾನ್ ಅಟೆಂಡ್ ಆಸ್ ಸೂನ್ ಆಸ್ ಪಾಸಿಬಲ್. ಓಕೆ, ಈಗ ನಮ್ಮ ಜೊತೆ ನೇತ್ರಾವತಿ ಇದ್ದಾರೆ. ಈ ತರದ ಕ್ಯಾಂಪ್ ಅಲ್ಲಿ ಭಾಗವಹಿಸೋದ್ರಿಂದ ಏನ್ ಲಾಭ ಆಗ್ಬೋದು ಕೇಳ್ತೀನಿ ಅವ್ರನ್ನ. ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಕ್ಯಾಂಪಿನಲ್ಲಿ ಭಾಗವಹಿಸುವಿಕೆಯು ದೊಡ್ಡ ಸಾಧನೆಗೆ ಪ್ರೇರಣೆ ನೀಡುತ್ತದೆ ಅಂತ. ಅಂದ್ರೆ ನಾನು ಯಾವ ಕ್ಯಾಂಪಿನಲ್ಲೂ ಭಾಗವಹಿಸಿಲ್ಲ ಇನ್ನೂವರೆಗೂ. ಮುಂದಿನ ದಿನಗಳಲ್ಲಿ ನಾನು ವಹಿಸ್ತೀನಿ. ಆದ್ರ ಅದರದಿಂದ ಲಾಭ ಏನೇನ್ ಆಗ್ಬಹುದು ಅನ್ನೋದು ನಾನು ಕಲ್ಪನೆ ಮಾಡ್ಕೋಬಲ್ಲೆ. ಆದ್ರೆ ನನ್ನ ಸ್ನೇಹಿತರು ಎಲ್ಲರೂ ಹೋಗಿ ಬಂದು ಹೇಳಿದಾರಲ್ಲ ತಮ್ಮದು ಅನುಭವ, ಅದರದಿಂದ ನಾನು ಕೆಲವೊಂದು ಒಂದು ರೂಢಿಸ್ಕೊಳ್ಳಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತೀನಿ. ಮತ್ತೆ ಈಗ ಕ್ಯಾಂಪ್ ನಲ್ಲಿ ಭಾಗವಹಿಸೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ಬಹುದು ಅಂತ ನನಗ ಅನಿಸ್ತದ. ಅಂದ್ರ ನಾವು ಈಗ ವಿಡಿಯೋ ಮುಖಾಂತರ ಮಾತಾಡ್ತಿರ್ತೀವಿ. ಅಂದ್ರ ಜನಗಳ ಹತ್ತಿರ, ಅಂದ್ರ ಜನಗಳ ಮುಂದೆ ಮಾತಾಡೋದ್ರಿಂದ ನಮ್ಗ ಯಾವ ತರ ಅಂದ್ರ ಭಯ ಇರ್ತದ, ಅದು ನಿರ್ಭಯ ಆಗ್ಬಹುದು ಅಂತೇಳಿ ನನಗ್ ಫುಲ್ ಕಾನ್ಫಿಡೆನ್ಸ್ ಅದ. ಆ ತರ ಅದು ಇಂಪ್ರೂವ್ ಮಾಡ್ಕೋಬಹುದು. ಮತ್ತ ಕ್ಯಾಂಪ್ನಲ್ಲಿ ಭಾಗವಹಿಸುವುದರಿಂದ ಮತ್ತೆ ಸಾಕಷ್ಟು ವಿಷಯಗಳನ್ನು ಕಲಿಬಹುದು. ನಾವು ಬರೀ ಆನ್ಲೈನ್ ಮುಖಾಂತರ ಇಷ್ಟು ವಿಷಯಗಳನ್ನು ಕಲಿತಾ ಇದ್ದೀವಿ. ಅಂದ್ರೆ 3 ದಿನಗಳ ಕಾಲ ನಿರಂತರವಾಗಿ ಅವ್ರ ಜೊತೆ ಇರುವುದರಿಂದ ಎಷ್ಟು ವಿಷಯಗಳನ್ನು ಕಲಿಬಹುದು ಅಂತೇಳಿ ನಮ್ಗೆ ಅಂದ್ರೆ ನಮ್ಗೆ ಗೆಸ್ ಮಾಡಕ್ ಆಗೋದಿಲ್ಲ. ಅಷ್ಟು ವಿಷಯಗಳನ್ನು ಕಲಿಬಹುದಲ್ಲ ಅಂತೇಳಿ ನನಗನ್ನಿಸ್ತದೆ. ಯಾವುದೇ ಅಲ್ಲಿ ಒಂದು ಪರಿಸರದಲ್ಲಿ ಸತತವಾಗಿ ಇರುವುದರಿಂದ ಅದೇ ಗುಣಗಳು ನಮಗ್ ಬಂದ್ಬಿಡ್ತಾವ ಯಾವುದೇ ಅಲ್ಲಿ ಅಂತ ನಾನು ಎಷ್ಟೋ ಸರಿ ಎಲ್ಲೇ ಕೇಳಿದ್ದೀನಿ. ಅಂದ್ರ ಈಗ ಪರಿ ಅಂದ್ರ ಅದೇ ಅದೇ ಹೇಳುದು ಕೇಳಿ ಅವನು ಮುಂದ ಒಂದು ಸಾಧನೆ ಮೆಟ್ಟಿಲ್ಲ ಹತ್ಬಹುದು ಅಂತ ಹೇಳಿ ನನ್ನ ಅನಿಸಿಕೆ ಸರ್. ಧನ್ಯವಾದಗಳು. ಓಕೆ ನೇತ್ರಾವತಿ, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಒಂದು 3 ಡೇಸ್ ಕ್ಯಾಂಪ್ನ ಅಟೆಂಡ್ ಮಾಡಿರೋ ಕಟ್ಟೇರಿ ಸ್ವಾಮಿನೇ ಇಲ್ಲಿದ್ದಾರೆ. ಏನ್ ಹೇಳ್ತೀರಿ ಕಟ್ಟೇರಿ ಸ್ವಾಮಿ? ಆತ್ಮೀಯರೇ ನಮಸ್ಕಾರ. ಕ್ಯಾಂಪ್ನಲ್ಲಿ ಭಾಗವಹಿಸುವಿಕೆಯು ದೊಡ್ಡ ಸಾಧನೆಗೆ ಪ್ರೇರೇಪಣೆ ನೀಡುತ್ತದೆ. ಎಸ್, ನಿಜ. ಕ್ಯಾಂಪ್ನಲ್ಲಿ ಭಾಗವಹಿಸುವುದರಿಂದ ಉತ್ತಮ ಸಾಧನೆಗೆ ಪ್ರೇರೇಪಣೆ ನೀಡುತ್ತದೆ. ಉದಾಹರಣೆಗೆ ಹೊಸ ನವೀನ ಐಡಿಯಾಗಳನ್ನು ಕಲಿಯಲು, ಆಮೇಲೆ ನಮ್ಮ ಸಾಮರ್ಥ್ಯವನ್ನು ಅರಿಯಲು, ಹಾಗೆ ಸಾಧನೆಯ ದಿಕ್ಕಿನಲ್ಲಿ ಹೆಜ್ಜೆ ಹಿಡಿಯಲು ಈ ಕ್ಯಾಂಪು ನಮಗೆ ಸಹಾಯ ಮಾಡ್ತದೆ. ಈ ಕ್ಯಾಂಪ್ನಲ್ಲಿ ನಾವು ಭಾಗವಹಿಸ್ಬೇಕಾದ್ರೆ ಅದರಲ್ಲಿ ನಾವು ಮುಖ್ಯವಾಗಿ 3 ನಾವು ಗಮನಿಸಬೇಕಾಗ್ತದೆ. ಧ್ಯೇಯ ಮತ್ತು ಗುರಿ, ನಮ್ಮ ಕನಸುಗಳನ್ನು ಪೂರೈಸಲು ಕೂಡ ಆ ಕ್ಯಾಂಪ್ನಲ್ಲಿ ಸ್ಪಷ್ಟವಾಗುತ್ತದೆ. ಆ ಕ್ಯಾಂಪ್ನಲ್ಲಿ ನಮಗೆ ಭಾಗವಹಿಸುವುದರಿಂದ ನಮ್ಗೆ ಏನೆಲ್ಲ ಲಾಭಗಳು ಆಗ್ತಾವಂತ ನಾವು ನೋಡೋದಾದ್ರೆ, ಉದಾಹರಣೆಗೆ ನಮ್ಮ ಸಾಮರ್ಥ್ಯ, ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಹಾಗೆ ನಮಗೆ ಆತ್ಮವಿಶ್ವಾಸ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಹೆಚ್ಚಿಗೆ ಆಗ್ತದೆ. ಹಾಗೆ ಹೊಸ ಹೊಸ ವಿಷಯಗಳನ್ನ ಕಲೀಲಿಕ್ಕೆ ನಮಗೆ ಅನುಕೂಲವಾಗ್ತದೆ. ಹಾಗೆ ನಮಗೆ ಸಮಯ ನಿರ್ವಹಣೆ ಕೂಡ ಅಲ್ಲಿ ನಮಗೆ ಯಾವ ರೀತಿ ಸಮಯ ನಿರ್ವಹಣೆ ಪಾಲಿಸ್ಬೇಕೆಂಬುದು ಕೂಡ ಆ ಕ್ಯಾಂಪ್ನಲ್ಲಿ ನಮಗೆ ತಿಳಿಯುತ್ತದೆ. ಹಾಗೆ ಹೊಸ ಸ್ನೇಹಿತರ ಸಂಪರ್ಕ ಕೂಡ ಆ ಕ್ಯಾಂಪ್ನಲ್ಲಿ ಬೆಳೆಯುತ್ತದೆ. ಹೀಗಾಗಿ ನಾವು 3 ಡೇಸ್ ಕ್ಯಾಂಪ್ನಲ್ಲಿ ನಾವು ಭಾಗವಹಿಸುವುದರಿಂದ ಹೊಸ ಪದಗಳ ವಿಷಯಗಳನ್ನ ಕಲೀಲಿಕ್ಕೆ, ಆಮೇಲೆ ಮಾತನಾಡಲಿಕ್ಕೆ, ಆಮೇಲೆ ನಮ್ಮ ಬಾಡಿ ಲ್ಯಾಂಗ್ವೇಜು, ನಮ್ಮ ಹಾವಭಾವ ಪ್ರತಿಯೊಂದು ನಾವು ಅಲ್ಲಿ ಕಲಿಬೋದು. ಇತ್ತೀಚಿನ ಕಳೆದ ಮಂತಲ್ಲಿ ನಾನು ಕೂಡ JP ಸರ್ ಅವರ ಮಾರ್ಗದರ್ಶನದಲ್ಲಿ 3 ಡೇಸ್ ಕ್ಯಾಂಪ್ಗೆ ಭಾಗವಹಿಸಿದ್ದೆ.
ಸಾಕಷ್ಟು 3 ಡೇಸ್ ಕ್ಯಾಂಪಲ್ಲಿ ನಾನು ಹೊಸ ಹೊಸ ಪದಗಳನ್ನು ನಾನು ಕಲಿತಿದ್ದೆ. ಹಾಗೆ ನಾನು ಮಾತನಾಡುವುದನ್ನು ಕೂಡ ಕಲಿತೆ. ಹಾಗೆ ಅಲ್ಲಿ ಸಮಯ ನಿರ್ವಹಣೆ ಅಂದರೆ ಬೆಳಿಗ್ಗೆಲಿಂದ ಸಾರ್ ಏನು ನಮಗೇನು ಸಮಯ ಕೊಟ್ಟಿದ್ರು ಆ ಸಮಯಕ್ಕೆ ಅನುಗುಣವಾಗಿ ನಮಗೆ ವಿಷಯಗಳನ್ನ ನೀಡಿದ್ರು. ಆ ವಿಷಯಗಳನ್ನ ನಾವು ಅಲ್ಲಿ ಮಾತಾಡಿದ್ವಿ. ತುಂಬ ತುಂಬ ಚೆನ್ನಾಗಿತ್ತು ಆ 3 ಡೇಸ್ ಕ್ಯಾಂಪು. ಹಾಗಾಗಿ ಮುಂದಿನ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ನಡೆಯುತ್ತಿರ್ತಕ್ಕಂಥ 3 ಡೇಸ್ ಕ್ಯಾಂಪ್ 13, 14, 15 ಇದಕ್ಕೂ ಕೂಡ ನಾನು ಮತ್ತೊಮ್ಮೆ ಭಾಗವಹಿಸಿ ಇನ್ನೂ ಹೆಚ್ಚು ಕಲಿಯಲು ನಾನು ಪ್ರೇರೇಪಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ನನಗೆ ಈ ಮಾತನಾಡಿಕೆ ಅವಕಾಶ ಮಾಡಿಕೊಟ್ಟ ನಮ್ಮ JP ಸರ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದ ಸರ್. ಓಕೆ, ಥ್ಯಾಂಕ್ ಯು ಕಟ್ಟೇರಿ ಸ್ವಾಮಿ. ನಮ್ಮ ಕೆಲವು ವರ್ಕ್ಶಾಪ್ಸ್ಗೆ ಭಾಗವಹಿಸಿದ ಪುನೀತ್ ಅವರು ಈಗಾಗಲೇ ಈ ಕ್ಯಾಂಪ್ಗೆ ನೋಂದಾಯಿಸ್ಬಿಟ್ಟಿದ್ದಾರೆ ಪೂರ್ತಿ ಹಣ ಕೊಟ್ಟು. ಈಗ ಅವರು ನಮ್ಮ ವರ್ಕ್ಶಾಪ್ಸ್ 1 day 2 days ವರ್ಕ್ಶಾಪ್ ಅಟೆಂಡ್ ಮಾಡಿದ್ದಾರೆ. ಪುನೀತ್ ಅಂತ ಶಿವಮೊಗ್ಗದ LIC ಡೆವಲಪ್ಮೆಂಟ್ ಆಫೀಸರ್, ಏನು ಹೇಳ್ತಾರೆ? ಸರ್ ನಮಸ್ತೆ. ಕ್ಯಾಂಪ್ ಟ್ರಾನ್ಸ್ಫಾರ್ಮ್ ಯು ಟು ಅಚೀವ್ ಬಿಗ್. ಒಂದು ಕ್ಯಾಂಪ್ ಅನ್ನೋದು ಏನಕ್ಕೆ ತುಂಬಾ ಮುಖ್ಯ ಆಗುತ್ತೆ ಅಂದ್ರೆ, ಮೊದಲನೇದಾಗಿ ಸರ್ ನೀವು 3 ದಿನ ನಮ್ಮ ಜೊತೆಗೆ ಇರ್ತೀರಾ. ಮೊದಲನೇದು ನೀವು ಇಷ್ಟು ದಿನ ಏನನ್ನ ಕಲ್ತಿರ್ತೀರಾ ಅಥವಾ ನಮ್ಮನ್ನ ಎಷ್ಟು ಟ್ರಾನ್ಸ್ಫರ್ ಮಾಡ್ಬೋದು, ಆ 3 ದಿನ ನಾವು ನಿಮ್ ಜೊತೆಗೆ ಡೆಡಿಕೇಟ್ ಮಾಡಿದ್ರೆ ನಮ್ಮ ಒಂದು ಟ್ರಾನ್ಸ್ಫಾರ್ಮೇಶನ್ ಖಂಡಿತವಾಗಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇರುತ್ತೆ ಸರ್ ಅಲ್ಲಿ 3 days ಒಳಗೆ. ಒಂದನೇದು. ಹಾಗೆ ನಾವು ಅದನ್ನ ಕಲಿತಿರುವಂತದ್ದು ಬೇರೆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಕಲಿತಾ ಇರ್ತೀವಿ. ಸೊ ಏನಾಗುತ್ತೆ, ಒಂದು ಫ್ರೆಶ್ ಫೀಲಿಂಗ್ ಅನ್ನೋದು ಅಲ್ಲಿ ಇರುತ್ತೆ ಸರ್ ಆ ಬೇರೆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ. ಮತ್ತೆ ಹಾಗೆ ನಾವಲ್ಲಿ ನಮ್ಗೆ ಪರಿಚಯ ಇಲ್ದಿರುವಂತಹ ಜನಗಳು ಸಹ, ಕೆಲವೊಂದು ಶಿಬಿರಾರ್ಥಿಗಳು ಸಹ ಅವರು ಇರ್ತಾರೆ. ನಮ್ಗೆ ಸ್ಟ್ರೇಂಜ್ ಇರುವಂತ ಎನ್ವಿರಾನ್ಮೆಂಟ್ ಒಳಗೆ ಸ್ಟ್ರೇಂಜ್ ಪೀಪಲ್ ಗಳ ಜೊತೆ ನಾವು ಆ ವಿಚಾರಗಳನ್ನ ಕಲಿಬೇಕಾದ್ರೆ ನಮ್ಗೆ ಅದೊಂದು ಎಕ್ಸ್ಪೋಜರ್ ಅನ್ನೋದು ಮುಖ್ಯವಾಗಿ ಸಿಗುತ್ತೆ. 3 ದಿನ ನಾವು ಡೆಡಿಕೇಟ್ ಮಾಡಿ ಕರೆಕ್ಟ್ ಆಗಿ ಕಲಿಯೋದ್ರಿಂದ ನಾವು ಬೇರೆ ಕಡೆ ಏನಾಗುತ್ತೆ ಅಂದ್ರೆ, ಮಾರ್ನಿಂಗ್ ಟು ಈವ್ನಿಂಗ್ ಒಂದು ಸೆಷನ್ ಅಟೆಂಡ್ ಮಾಡಿ ಆಮೇಲೆ ನಾವು ಹೊರಗಡೆ ಹೋಗ್ಬಿಡ್ತೀವಿ. ಅವಾಗ ನಮ್ಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಬಟ್ ಕ್ಯಾಂಪ್ ಒಳಗೆ ಏನಾಗುತ್ತೆ ಅಂದ್ರೆ 3 days ನಾವು ಅಲ್ಲೇ ಇರೋದ್ರಿಂದ ನಮ್ಮ ಟೋಟಲ್ ಫೋಕಸ್ ಹಗಲು ರಾತ್ರಿ ನಮ್ಮ ಟೋಟಲ್ ಫೋಕಸ್ ಆ ಒಂದು ಎನರ್ಜೀಸ್ ಏನಿರುತ್ತೆ, ಎಲ್ಲಾರು ನೀವಾಗಿರ್ಬೋದು ಮತ್ತೆ ಪ್ರತಿಯೊಬ್ರು ವ್ಯಕ್ತಿಗಳ ಎನರ್ಜಿ ಏನಿರುತ್ತಲ್ವಾ, ಆ ಎನರ್ಜಿ ಅನ್ನೋದು ನಮ್ಗೆ ಪಾಸ್ ಔಟ್ ಆಗ್ತಾ ಇರುತ್ತೆ ಸರ್. ಸೊ ಹಾಗಾಗಿ ಕ್ಯಾಂಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಓಕೆ ಪುನೀತ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಜೊತೆ ಮಲ್ಲಾಡಿಹಳ್ಳಿ ಟೀಚರ್ ಇದ್ದಾರೆ, ತ್ರಿವೇಣಿ ಅಂತ, ಏನ್ ಹೇಳ್ತಾರೆ? ಎಲ್ರಿಗೂ ನಮಸ್ತೆ ಸರ್. ಕ್ಯಾಂಪ್ ನಲ್ಲಿ ಭಾಗವಹಿಸುವಿಕೆಯು ದೊಡ್ಡ ಸಾಧನೆಗೆ ಪ್ರೇರೇಪಣೆ ನೀಡುತ್ತದೆ. ನಿಜವಾಗ್ಲೂ ಪ್ರೇರೇಪಣೆ ನೀಡುತ್ತೆ ಅಂತ ಹೇಳಿ ನಾನು 100% ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು 4ರಿಂದ 5 ವಾರ ಆಗಿರ್ಬೋದು ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ತಮ್ಮೊಡನೆ ಆನ್ಲೈನ್ ಕ್ಲಾಸ್ ಅಲ್ಲಿ ಶಿಬಿರಾರ್ಥಿಯಾಗಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ನಾನು ಮೊದಲನೇ ವಾರದಲ್ಲಿ ಮಾತಾಡೋ ಒಂದು ರೀತಿಗೂ ನಾನಿದ್ದಂತಹ ಒಂದು ಭಯ ಅದೆಲ್ಲ ಈಗ ನನಗೆ ಒಂದು 75% ಅದು ಎಲ್ಲ ನನ್ನಿಂದ ಹೋಗಿದೆ ಅಂತೇಳಿ ನಾನು ಅನ್ಕೊಳ್ತೀನಿ. ಮತ್ತೆ ಮಾತಾಡೋ ರೀತಿನಲ್ಲಿ ಆಗಿರ್ಬೋದು, ನನ್ನಲ್ಲಿ ಏನೇ ಜ್ಞಾನ ಇದ್ರೂನು ವಾಕ್ಯಗಳ ಜೋಡಣೆ ಆಗಿರ್ಬೋದು ಅಥವಾ ಅದನ್ನ ಪ್ರೆಸೆಂಟೇಶನ್ ಮಾಡೋ ರೀತಿ ಆಗಿರ್ಬೋದು, ಅದ್ರಲ್ಲಿ ಸ್ವಲ್ಪ ನಾನು ಹಿಂದಿದ್ದೆ ಅಂತ ಹೇಳಿ ಭಾವಿಸ್ತೀನಿ. ಅದ್ರಲ್ಲಿ ಹೇಳೋದಕ್ಕೆ ನನ್ಗೇನ್ ಮುಜುಗರ ಇಲ್ಲ. ಆಗಿಂದ ಈಗಿನವರೆಗೆ ನಾನು ಹೋಲಿಕೆ ಮಾಡಿ ನೋಡ್ಕೊಂಡ್ರೆ ನಿಜವಾಗ್ಲೂ ನನ್ನ ಒಂದು ವಾಕ್ಯಗಳ ರಚನೆ, ವಾಕ್ಚಾತುರ್ಯ ಇದು ಬಹಳಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿ ನಾನು ಹೇಳೋದಕ್ಕೆ ನಿಜವಾಗ್ಲೂ ಖುಷಿ ಪಡ್ತೀನಿ. ಇದೇ ಈಗಿರ್ಬೇಕಾದ್ರೆ ಕ್ಯಾಂಪ್ ಅಲ್ಲಿ 3 ದಿನಗಳ ಕಾಲ ನಾನು ಭಾಗವಹಿಸಿದಾಗ ನನ್ನಲ್ಲಿ ಇನ್ನು ಏನೆಲ್ಲ ಒಂದು ಅಭಿವೃದ್ಧಿ ಆಗ್ಬೋದು, ಬದಲಾವಣೆಗಳು ಆಗ್ಬಹುದು ಅನ್ನೋದನ್ನ ನಾನು ಕಲ್ಪನೆ ಮಾಡ್ಕೊಂಡಾಗ ನಿಜವಾಗ್ಲೂ ನಾನು ಖಂಡಿತವಾಗಿ ಕ್ಯಾಂಪ್ ಅಲ್ಲಿ ಭಾಗವಹಿಸಲೇಬೇಕು, ಅದರಿಂದ ನನಗೆ ಬಹಳಷ್ಟು ಪ್ರೇರೇಪಣೆ ಸಿಗುತ್ತೆ ಅಂತೇಳಿ ನಾನು 100% ಭಾವಿಸಿದೀನಿ ಸರ್. 100ಗೆ 100% ನಾನು ಈ ಸರಿ ಬರ್ಲೇಬೇಕು ಅಂತ ಅನ್ಕೊಂಡಿದೀನಿ ಸರ್. ಬರ್ತೀನಿ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಸ್ನೇಹಿತರೆ, ನೀವುಗಳು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ 9341259267 ಅಥವಾ 9620303000ಗೆ ಈಗಲೇ ಕರೆ ಮಾಡಿ. ಕೇವಲ ಕಡಿಮೆ ಸೀಟ್ಸ್ ಇದೆ, ಜೊತೆಗೆ ಕೊಂಚ ರಿಯಾಯಿತಿಯಲ್ಲಿ ಈಗ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಬನ್ನಿ. ಈಗಾಗಲೇ 5 ಕ್ಯಾಂಪ್ದು ಹೇಗೆ ನಡೆದಿದೆ ನೋಡಬೇಕು ಅಂದರೆ ನೀವು ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು 3 days ಕ್ಯಾಂಪ್ ಅಂತ ಗಮನಿಸಿ.
ವಿಡಿಯೋಗಳನ್ನ ಗಮನಿಸಿ, ನಿಮಗೆ ಗೊತ್ತಾಗ್ತದೆ, ಆವಾಗ ನೀವು ಬಂದೇ ಬರ್ತೀರಿ. ಥ್ಯಾಂಕ್ ಯು. ಬಾಯ್ ಬಾಯ್.